ಪಾಪನ ಕ್ಷಮಿಸ್ಬಿಡ್ರಿ. ಯಾವುದೋ ಕೋಪನ ಎತ್ತಿ ನಿಮ್ಮ ಮೇಲೆ ಹಾಕ್ಬಿಟ್ಟೆ. ಹಂಗೆ ಮಾಡಬಾರ್ದಾಗಿತ್ತು. ಪ್ಲೀಸ್ ಕ್ಷಮಿಸ್ಬಿಡ್ರಿ. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದವನೇ ಕಣ್ಣಾಗ ನೀರು ಬರಂಗೆ ಮಾಡ್ಬಿಟ್ಟಿವ್ನಿ. ಈ ತೆಪ್ಪಿಗೆ ನೀವೇನು ಶಿಕ್ಷೆ ಕೊಟ್ರೆ ನಂಗೆ ಸರಿನೇ. ಅಳ್ಬೇಡ್ರಿ. ಇನ್ಯಾವತ್ತೂ ನಾನು ಕೋಪ ಮಾಡ್ಕೊಳಲ್ಲ. ನಿಮ್ಗೆ ನೋವು ಹಂಗಂತೂ ನಾನು ನಡ್ಕೊಳ್ಳೋದೇ ಇಲ್ಲ ರೀ. ನೀವು ಹೇಳ್ದಂಗೆ ಕೇಳ್ತೀನಿ, ಮಾತಾಡ್ರಿ. ನಾನು ಏನು ಹೇಳಿದ್ರು ಕೇಳ್ತೀರಾ? ಹಾಗಾದ್ರೆ ನನಗೆ ಮಾತು ಕೊಡಿ. ನೀವು ಕೋಪ ಮಾಡ್ಕೋಬಾರ್ದು, ತಾಳ್ಮೆಯಿಂದ ನಡ್ಕೋಬೇಕು. ನಾನು ಏನು ಹೇಳ್ತೀನೋ ಎಲ್ಲ ಕೇಳಬೇಕು. ನೀವು ನನಗೋಸ್ಕರ ಅಲ್ಲ ಅಂದ್ರು ನನ್ನ ಮಗುಗೋಸ್ಕರ ನೀವು ಬದಲಾಗ್ಲೇಬೇಕು. ಆಗತ್ತಾ? ಇದೇನಿದು ಆಗುತ್ತಾ ಅಂತ ಕೇಳ್ತಿದ್ದೀರಾ? ಖಂಡಿತ ನೀವೇನು ಹೇಳ್ತೀರೋ ಎಲ್ಲ ಕೇಳ್ತೀನಿ. ನಿಮ್ಮ ಮಾತನ್ನ ಯಾವತ್ತೂ ಮೀರಲ್ಲ, ಸರಿನಾ? ಈಗ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಮಾತು ಕೊಡಿ. ಸರಿನಾ? ಸರಿ, ಈಗ ನನ್ನ ಮ್ಯಾಗಿದ್ದ ಕೋಪ ಹೋಯ್ತಲ್ವೇ? ಬನ್ನಿ ಊಟ ಮಾಡಿ. ನಾನು ಊಟ ಮಾಡ್ಲಿ ಅಂತ ನೀವಿಷ್ಟೆಲ್ಲ ಹೇಳಿದ್ರ ಹೇಗೆ? ಇಲ್ಲ ನೋಡಿ, ನಾನು ಈಟೊತ್ತು ಏನು ಹೇಳಿದ್ನೋ ಎಲ್ಲ ನನ್ನ ಮನ್ಸಾರೆ ಹೇಳಿವ್ನು. ನನ್ನ ಬದುಕಲ್ಲಿ ಭರವಸೆ ಇರೋದೆ ನಿಮ್ಮಿಂದ, ನಮ್ಮ ಮಗುವಿಂದ. ನಾನು ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಖುಷಿ ಕೇಳ್ತಿಲ್ಲ ರೀ. ನಮ್ಮ ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸ್ವಲ್ಪ ಬದಲಾಗ್ಲೇಬೇಕು. ನೀವು ಹೀಗೆ ನಮ್ಮ ಮಗು ಮುಂದೆ ನಡ್ಕೊಂಡ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ ಹೇಳಿ. ತಂದೆ ಆಗಿ ಮಗು ಮನಸ್ಸಲ್ಲಿ ಧೈರ್ಯ ಭರವಸೆನ ತುಂಬಬೇಕು ರೀ, ಭಯನಲ್ಲ. ಅದು ಅಲ್ಲದೆ ಮಗುಗೆ ನೀವೇ ತಂದೆ ತಾಯಿ ಎರಡೂ ಆಗಿರ್ತೀರ. ನಿಮ್ಮ ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಏನು ತಂದೆ ತಾಯಿ ನಾನೇ ಆಗಿರ್ತೀನ? ಮಾತಿಗೆ ಹೇಳ್ದೆ ರೀ. ಸಂದರ್ಭ ಬಂದಾಗ ಇಬ್ರು ಒಬ್ರೇ ಆಗಿ ಮಗುನ್ ಸಾಕ್ಬೇಕಾಗತ್ತಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪ್ಲೀಸ್ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನು ಬದಲಾಯ್ತೀನಿ ಅಂತ ಹೇಳ್ದೆ ತಾನೆ. ಇನ್ಮ್ಯಾಕೆ ಹಿಂಗೆಲ್ಲ ನಡ್ಕೊಳಕ್ಕಿಲ್ಲ. ಈ ಗಂಗಾಧರಪ್ಪನ ಸಂದಾಗಿ ಮಾತಾಡ್ಸ್ಕೊಂಡು ವಿಶ್ವಾಸಕ್ಕೆ ತಕೊಂಡು ಆಮೇಲೆ ಸ್ನೇಹನ್ ಮಗುನ ಇವನಿಂದನೇ ಕೊಲ್ಸಿದ್ರೆ ಹೆಂಗಿರ್ತದೆ? ಆ ರಾಧಾ ಒಂದ್ ಕಲ್ಲಲ್ಲಿ 2 ಅಕ್ಕಿ ಹೊಡಿ ಅಂತಂದ್ಲು. ಆ 2ನೇ ಅಕ್ಕಿ ಪುಟ್ಟಕ್ಕ ಆದ್ರೇನು ಗಂಗಾಧರಪ್ಪ ಆದ್ರೇನು, ಒಟ್ನಾಗೆ ಇಬ್ರು ಬಲಿಯಾದ್ರೆ ಆಟೆ ಸಾಕು. ಗಂಗಾಧರಪ್ಪ, ನಿಂಗೆ ಕೆಲಸ ಮಾಡಿ ಸಾನ ಸುಸ್ತಾಗಿರುತ್ತೆ. ನೀನ್ ಕೂತ್ಕೊಂಡು ವಿಶ್ರಾಂತಿ ತಗೋ, ಇದೆಲ್ಲ ನಾನು ಮಾಡ್ಕೋತೀನಿ. ನನಗೆ ಯಾರ ಸಹಾಯ ಏನು ಬೇಕಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ನೋಡು, ನೀನು ನಮ್ಮ ಅಣ್ಣ ಇದ್ದಂಗೆ. ನೀನು ಇಷ್ಟೆಲ್ಲ ಕಷ್ಟಪಡೋದು ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ, ಅದಕ್ಕೆ ಹೇಳ್ತಿರೋದು. ನಾನಿಲ್ಲಿ ಯಾವ ಸಂಬಂಧನೂ ಬೆಳ್ಸಕ್ ಬಂದಿಲ್ಲ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಗಂಗಾಧರಪ್ಪ, ಹೊಸಿ ನನ್ ಮಾತು ಕೇಳು. ನಾನಿವಾಗ ಸಾನೆ ಬದಲಾಗಿವ್ನಿ. ಹಾವು ಕಚ್ಚಲ್ಲ ಅಂತ ಹೇಳಿದ್ರೆ ನಂಬಷ್ಟು ದಡ್ಡ ನಾನಲ್ಲ. ಸುಮ್ಮನೆ ನೀನು ಪಾಡಕ್ಕೆ ನಿನ್ನ ಕೆಲಸ ನೋಡ್ಕೊ. ಒಂದ್ ತಪ್ಪಿಂದ ಎಲ್ರಿಗೂ ಎಷ್ಟು ತೊಂದರೆ ಆಗ್ತಿದೆ. ನನ್ ಕಾಳಿ ಅಣ್ಣಂಗೆ ಎಷ್ಟೆಲ್ಲ ಹೇಳ್ದೆ ಉಪವಾಸ ಮಾಡ್ಬೇಡಿ ಅಂತ, ಅವ್ ನನ್ ಮಾತೇ ಕೇಳಲಿಲ್ಲ. ಅವ್ನು ಒಂದೇ ಆಟ ಕಣವ. ಒಂದ್ ಮಾಡಕ್ ಹೋಗಿ 10 ಮಾಡಿ ಎಲ್ಲ ಮೈಮ್ಯಾಗ ಹೇಳ್ಕತ್ತಾನೆ. ಇದೆಲ್ಲ ಆಗಿದ್ ಯಾರಿಂದ? ಇಲ್ಲ ಅವಳಲ್ಲ ಮಾತಾಯಿ, ಇವಳಿಂದ ಅಲ್ವೇ? ಇವಳು ಆ ಗುತ್ತಿಗೆ ಕೆಲ್ಸಕ್ಕೆ ಆಸೆ ಪಡೆದ ಹೋಗಿದ್ದಿದ್ರೆ ಆ ಹುಡುಗನಿಗೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಕ್ಷಮೆ, ಅವ್ರಿಬ್ಬರನ್ನು ನೀನು ಆವತ್ತೇ ಕ್ಷಮಿಸ್ಬಿಟ್ಟಿದ್ರೆ ಈ ತರ ನಡೀತಾನೆ ಇರ್ಲಿಲ್ಲ. ಇಲ್ಲೋಡ ನಿಂಗ್ ಅಳಿಯಂದ್ರೆ ಕಾಳಿ ಇನ್ನೂ 2 ದಿನ ಆಸ್ಪತ್ರೆನಾಗ ಇರಬೇಕು ಅಂತ ಡಾಕ್ಟರ್ ಹೇಳೋರೇಂದ್ರಲ್ಲ. ನೋಡ್ರಿ, ನಾನೇ ಆಸ್ಪತ್ರೆನಾಗ ಇರ್ತೀನಿ, ಹೋಗ್ಬೇಕು. ಎಲ್ಲೋಡು, ನೀನ್ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು?
ಇಷ್ಟೆಲ್ಲ ಮಾಡವಳಲ್ಲ ಈ ಮಹಾ ತಾಯಿ, ಹೋಗ್ ನೋಡ್ಕೊತಾಳೆ ಬಿಡು ಅವಳೆ. ನಾನಾವ ಇನ್ನೇ ನಾನಾ? ನೀನ್ ಮಾಡಿರೋ ತೆಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಮನೆಯವರೆಲ್ಲ ಯಾಕೆ ಅನುಭವಿಸ್ಬೇಕು? ಹೋಗು ಹೋಗು. ಆಗಕ್ಕಿಲ್ಲ ಕಣವ, ನಾನು ಯಾಕೆ ಅವನು ನೋಡ್ಕೋಬೇಕು? ಅವ್ನು ಸುಳ್ಳು ಹೇಳಿ ನನಗೆ ಮೋಸ ಮಾಡವನೆ, ನಾನು ಹೋಗಕ್ಕಿಲ್ಲ. ನೀನ್ ನನಗ್ ಮೋಸ ಮಾಡಿಲ್ವಿ? ಮೋಸ ಮಾಡಿ ಮತ್ತೆ ಇಲ್ಲೇ ನಿಂತಿದ್ಯಾ? ಹೋಗು ಹೋಗು ನೋಡ್ಕ. ಪಾಪ ಕಾಳಿಯಣ್ಣ ಸಹನಕ್ಕಂಗೋಸ್ಕರ ಉಪವಾಸ ಇದ್ದು ಆರೋಗ್ಯನೇ ಹಾಳು ಮಾಡ್ಕೊಂಡ್ಬಿಟ್ರು. ಹೌದು ಸಹನವ್ರ, ಇಂಥ ಹೊತ್ನಾಗೆ ನೀವು ಕಾಳಿ ಜೊತೆ ಇರೋದು ಧರ್ಮ. ಅಲ್ಲ, ನೀವಲ್ದೆ ನಾವ್ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಇದ್ದು ಕಾಳಿಯಣ್ಣ ಊಟ ಮಾಡಲ್ಲ ಅಂತ ಮತ್ತೆ ಆಟ ಮಾಡಿದ್ರೆ ಏನ್ ಮಾಡೋದು? ಹೌದು ಸಹನವ್ರ, ನೀವು ಜೊತೆಲಿದ್ರೆ ಕ್ಷಮಿಸಿದಿರ ಅನ್ನೋ ಸಮಾಧಾನಕ್ಕಾದ್ರೂ ಒಸಿ ಊಟ ಮಾಡ್ತಾನೆ. ಯೋಚನೆ ಮಾಡಿ. ಅದು ಹಂಗಲ್ಲ ಕಂಟಿ ಅವ್ರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನ್ ಮಾಡಿರೋ ತೆಪ್ಪಿಗೆ ಮನೆಯವರೆಲ್ಲ ಯಾಕೆ ಅನ್ಭವಿಸ್ಬೇಕು? ಏಯ್, ಯಾರು ಹೋಗ್ ಕುಡ್ದು ಹೇಳಿವ್ನಿ.